ಕಷ್ಟ ಇಲ್ಲದ ಮಣಿ ಜಗತ್ತಿನೊಳಗೆ ಹುಡುಕಾಡ್ತಾನಂದ್ರೆ ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲ. ಅದ್ರ ಜೊತೆಗೆ ನಮ್ಮ ಮನ್ಯಾಗ ನಾವು ಎಲ್ಲಾನು ಚಂದ ಅದೀವಂತಂದ್ರೆ ನಾವೇನೂ ತಪ್ಪು ಮಾಡಿಲ್ಲ ಅಂದರೂ ಭಗವಂತ ಕೊಟ್ಟದ್ರೊಳಗೆ ನಮ್ಮ ಮನ್ಯಾಗ ನಾವು ಗುಡಿಸಲದೊಳಗೆ ಅಂಬಲಿ ರೊಟ್ಟಿ ತಿನ್ಕೊಂತ ನಮಗೆ ದೇವ್ರು ಎಷ್ಟು ಕೊಟ್ಟಾನ ಅಟ್ಟ ತಿನ್ಕೊಂತ ಅವನ ನೆನೆಸುವಂತ ಅದಿವಂದ್ರು ಓಣ್ಯಾನವ್ರು ಏನಾರ ನಿಮಿತಿ ಇಟ್ಟು ನಮಗೆ ದುಃಖಾರ ಕೊಡ್ತಾರೆ. ಊರನವರು ಓಣ್ಯಾನವರು ಇಲ್ಲದ್ದೇನಾರ ನಮ್ಮ ಮೇಲೆ ಹೊರಿಸಿ ಅಪವಾದವನ್ನು ಹೊರಿಸಿ ನಾವು ಸಾಯುತಕ ನರಳಿ ನರಳಿ ಸಾಯುವಂಗೆ ಮಾಡ್ತಾರೆ ಓಣ್ಯಾನವರು, ಊರಾನವರು ಅಥವಾ ಸಂಬಂಧಿಕರು. ಯಾವತ್ತೂ ಇದು ನೋವಿನಿಂದ ಕೂಡಿದ್ದು. ಆದ್ರೆ ನಾವು ಭಗವಂತನಿಗೆ ಏನಪ್ಪಾ ಅಂತಂದ್ರೆ ಕೇಳೋದು, ಹೇ ಪರಮಾತ್ಮ ಇದೆಲ್ಲ ಇರ್ತದ, ಇವುಗಳ ಮಧ್ಯದೊಳಗ ನಾನು ಹೆಂಗಂತಂದ್ರೆ ಸಮಾಧಾನದಿಂದ ಬದುಕೋದನ್ನು ಕಲಿಸು ಪರಮಾತ್ಮ. ನಿಮ್ಗೆ ಗೊತ್ತಿರ್ಬೇಕು, ಜಗತ್ತಿನೊಳಗ 3 ಸಾಗರಗಳದಾವಂತ. ಸಾಗರಗಂದ್ರೆ ಗೊತ್ತದಲ್ಲ ನಿಮಗೆ? ಸಮುದ್ರ. ನೀವೆಲ್ಲರ ಪ್ರವಾಸಕ್ಕೆ ಟೂರಿಗೆ ಹೋಗಿದ್ರಿ ಅಂತಂದ್ರೆ ಆ ಪ್ರವಾಸಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗೋರು ಸಮುದ್ರ ದಂಡಿಗೆ ಹೋಗಿ ಕರ್ಕೊಂಡ್ ಬರ್ತಾರೆ. ನಾವು ಮುರುಡೇಶ್ವರಕ್ಕಾಗಲಿ ಗೋಕರ್ಣಕ್ಕಾಗಲಿ ನೀವು ಅಲ್ಲಿ ಹೋಗಿದ್ರಿ ಅಂತಂದ್ರೆ, ಹೌದಿಲ್ಲ? ಸಮುದ್ರದ ದಂಡಿ ಹೋಗಿ ನೋಡ್ತಿರಲ್ಲ, ಸಮುದ್ರ ಹೆಂಗಿರ್ತದಂತಂದ್ರ ಈಚೆ ಕಡೆ ದಂಡಿಗೆ ನಿಂತು ನೋಡಿದ್ರೆ ಆಚೆ ಕಡೆ ದಂಡಿನೇ ಕಾಣಂಗಿಲ್ಲ, ಆಚೆ ಕಡೆ ದಂಡಿನೇ ಕಾಣಂಗಿಲ್ಲ. ಈ ಸಂಸಾರದೊಳಗೆ ದುಃಖನೂ ಹಂಗ ಅದ ಅಂತ ನೋಡ್ರಿ. ಈ ಪ್ರಪಂಚದೊಳಗ ಈ ಲೌಕಿಕದೊಳಗ ದುಃಖನೂ ಹಂಗ ಅದ. ಬಸವಣ್ಣವ್ರು ಬಹಳ ಚಂದ ಬರೀತಾರೆ, ಏನಂತಂದ್ರ ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ. ಇನ್ನೊಂದು ಚೂರು ಕಡಿಮೆ ಇಡಪ್ಪ, ಇನ್ನೊಂದು ಸ್ವಲ್ಪ ಕಡಿಮೆ. ಇಲ್ಲಿ ಸುಖ ಎಷ್ಟದ ಅನ್ನೋದನ್ನು ಪರ್ಸೆಂಟೇಜ್ ಬರೆದ್ರ ಅವ್ರು ಬಸವಣ್ಣವರು. ಇಷ್ಟು ಸುಖ ಅದ ಈ ಸಂಸಾರದೊಳಗೆ, ಇಷ್ಟು ದುಃಖ ಅದ ಈ ಸಂಸಾರದೊಳಗೆ, ಈ ಲೌಕಿಕದೊಳಗೆ. ಎಷ್ಟಂತಂದ್ರ ಸಾಸಿವೆಯಷ್ಟು ಸುಖಕ್ಕೆ. ಸಾಸಿವೆ ಕಾಳು ನೋಡಿರಿ, ಸಾಸಿವೆ ಕಾಳು ಬಹುತೇಕ ಪಲ್ಯಕ್ಕೆ ಹಾಕ್ತಿರಲ್ಲ, ಏಟಿರ್ತದ್ರಿ ಸಾಸಿವೆ ಕಾಳ? ಭಾಳ ಸಾಣದಿರ್ತದ, ಈಟ್ ಇರ್ತದ. ನೀವು ಪಲ್ಯ ಮಾಡುವಾಗ ಎಣ್ಣೆ ಹಾಕಿ ಕಾಸಿ ಅದ್ರಾಗ ಹೋಗಿತಿರಲ್ಲ, ಚರ್ರ ಅನಿಸ್ತೀರಿ, ಇಟ ಕಳಿರ್ತದ ಸಾಸಿವೆ ಕಾಳು. ಈ ಸಂಸಾರದೊಳಗೆ ಗಂಡ ಹೆಂಡತಿ ರೊಕ್ಕ ರೂಪಾಯಿ ಇವುಗಳ ಮಧ್ಯದೊಳಗೆ ಸುಖ ಎಟ್ಟದಂದ್ರೆ ಸಾಸಿವೆ ಕಾಳಿನಟ್ಟು ಸುಖ ಅದ, ಸಾಸಿವೆ ಕಾಳಿನಟ್ಟು. ಇನ್ನು ದುಃಖ ಎಷ್ಟದ ಅಂತಂದ್ರ ಸಾಗರದಷ್ಟು ದುಃಖ ನೋಡ. ಇಲ್ಲಿ ಹೆಂಗದ ಅಂತಂದ್ರ ಸಾಗರದಷ್ಟ ಸಮುದ್ರದಷ್ಟು ದುಃಖ ಐತಿ, ಸಾಸಿವೆ ಕಾಳಿನಟ್ಟು ಸುಖ ಐತಿ. ಅದರ ಸಲಾಗಿ ಆ ಸಾಸಿವೆ ಕಾಳಿನಟ್ಟು ಸುಖಕ್ಕೆ ನಾವು ಜೋತು ಬಿದ್ದುಕೊಂಡ ಕುಂಡ್ರವ, ಹೌದಿಲ್ಲ? ಕಾರಣ ಏನು ಅಂತಂದ್ರೆ ಮನುಷ್ಯ ಆ ಸುಖದಕ್ಕಿಂತಲೂ ಭಗವಂತನ ನೆನೆಯುವುದರಲ್ಲಿ ಸುಖ ಏನದ ನೋಡ್ರಿ, ಪರಮಾತ್ಮನನ್ನ ಧ್ಯಾನ ಮಾಡುವುದರಲ್ಲಿ ಸುಖ ಏನದ ನೋಡ್ರಿ. ಆ ಸುಖದ ಮುಂದೆ ಇವ್ಯಾವ ಸುಖ ಅಲ್ಲ. ನಿಜಗೊಂಡ್ರು ಭಾಳ ಚಂದ ಬರೀತಾರೆ, ಸುಖ ಎಂಥದ್ದಿರಬೇಕು ಅಂತಂದ್ರ ಸಾಕೆನಿಸದ, ಸವೆಯದ, ಬೇರೊಂದನು ಬೇಕೆನಿಸದ, ಕಡೆಯೊಳು ತನ್ನ ಜೋಕೆಗುಂದದ ಸುಖವೇ ನಿಜ ಸುಖವೇ ನಿಖಿಳವೆನಿಸದೇಕಮುಖವಾಗಿ ರೆನ್ನುಳು. ಇಂಥ ಸುಖ ಬೇಕು. ಯಾವುದಂತಂದ್ರ ನಾವು ಅನುಭವಿಸುವ ಸುಖ ಇಂಥದ್ದಿರ್ಬೇಕಲ್ಲ, ಎಂದೂ ನಮಗೆ ಸಾಕನ್ಸಿರಬಾರ್ದು, ಅದು ಸಾಕನ್ಸಿರಬಾರ್ದು. ಈಗ ನಾವು ದಿವಸ ಏನು ಸುಖವನ್ನು ಅನುಭವಿಸ್ತೀವಲ್ಲ ಮನ್ಯಾಗ, ಊಟ ಆಗಲಿ, ಉಣ್ಣುವುದರಿಂದ ಸುಖ, ನಿದ್ದೆ ಮಾಡೋದರಿಂದ ಸುಖ, ಇನ್ನುಳಿದಿದ್ದು ಏನದಾವ ನೋಡ್ರಿ, ಅವೆಲ್ಲ ಒಂದಿನ ಸಾಕು ಅನ್ನಿಸ್ತಾವ, ಎಲ್ಲಾನು ಸಾಕು ಅನ್ನಿಸ್ತಾವ. ನೋಡಿರ್ಬೇಕಾರೆ ನಿಮಗೆ ಎದರಾಗ ಸುಖ ಅನ್ನಿಸ್ತದ ರೀ ಅಂದ ಕೂಡಲೇ ನಮಗೆ ಜಾಮೂನ್ ತಿನ್ನೋದ್ರೊಳಗೆ ಸುಖ ಅನ್ನಿಸ್ತದ ರೀ. ನಮಗಂದ್ರೆ ಅದು ಭಾಳ ಪ್ರೀತಿ ರೀ. ತಿನ್ನಪ್ಪ ಹಂಗಾರ ಜಾಮೂನ್ ಒಂದು 10 ಕಿಲೋ ತಂದಿಡ್ರಿ, ತಿಂತಾನೇನ್ರಿ? 2 ಬೇರ 3 ತಿಂದು ಸಾಕ್ರಿ ನೋಡ್ರಿ. ಅದರಿಂದನೂ ಸುಖ ಆಗ್ತದ ಅಂತಿ, ಅದು ಸಾಕಾಗ್ತದ. ಮತ್ತೆ ಬೇರೆ ಬೇಕನ್ನಿಸ್ತದ, ಬರೀ ಜಾಮೂನ್ ಅಟ್ಟ ಹೆಂಗ್ ತಿನ್ಬೇಕು, ಒಂದಿಟ್ಟು ಅದ್ರ ಕಾರ್ದಾನಿ ಬೇಕು, ಒಂದಿಟ್ಟು ಚೂಡ ಬೇಕು ಅನ್ನಿಸ್ತದ. ತಿನ್ನು ಚೂಡ ತದನ್ ತಂದಿಟ್ಟ, ಒಂದು 10 ಸೇರಿನ ಚುರುಮರಿ ತಂದಿಟ್ರ ತಿಂತೀರಿ?
ಇಲ್ಲ, ಅದು ಸಾಕು ಅನ್ನಿಸ್ತದ. ಇಲ್ರಿ ನಮಗ್ ನಿದ್ದೆ ಮಾಡೋದ್ರಾಗ ಬಹಳ ಸುಖ ಅನಿಸ್ತದ್ರಿ, ಆನಂದದ ಮಕ್ಕೋ ಹೇಳಬೇಡ ಒಟ್ಟ. ಹಂಗ್ರಿ ಸ್ವಾಮಿ ಹೇಳ್ಬೇಕಲ್ರಿ, ಅದು ಸಾಕು ಅನ್ನಿಸ್ತದ. ಜಗತ್ತಿನೊಳಗೆ ಎಲ್ಲ ಸುಖ ಸಾಕು ಅನ್ನಿಸ್ತಾವ. ಸಾಕು ಅನ್ನಿಸಲಾರದ ಸುಖ ಯಾವುದು ಅಂತಂದ್ರ ಅದು ಭಗವಂತನ ಜೊತೆಗಿರತಕ್ಕಂಥ ಸುಖ. ಆ ರೀತಿಯೊಳಗ ಅಂತ ಸುಖ ಎಲ್ಲಿ ಸಿಗುತ್ತದಂದ್ರೆ ಅವನ ನಾಮಸ್ಮರಣೆ ಮಾಡುವುದ್ರೊಳಗೆ ಸಿಗುತ್ತದ. ಇಂತಹ ಆಧ್ಯಾತ್ಮಿಕ ಕಾರ್ಯಕ್ರಮದೊಳಗೆ ಬಂದು ಕೂಡುವುದರಿಂದ ಆ ಸುಖ ಸಿಗ್ತದ. ನೋಡ್ರಿ, ಈಗ ಹಿಂಗ ನೀವು ಕುಂದಿರ್ತಿರಲ್ಲ ಪ್ರವಚನ ಕೇಳುವಾಗ ನಿಮಗೆ ಯಾವುದು ನೆನಪಿಲ್ಲ ನೋಡ್ರಿ. ಈಗ ಯಾವುದು ನೆನಪಾಗಂಗಿಲ್ಲ. ನಿಮ್ಮ ಮನ್ಯಾಗ ಟ್ರೆಜರಿ ಅದನ್ರಿ ಅಂತ ಕೇಳಿದ್ರ ಈಗ ನಿಮ್ಮ ಮನಸ್ಸು ಟ್ರೆಜರಿ ಕಡೆ ಹೋತು, ಇನ್ಕ ತಕ ಹೋಗಿದ್ದಿಲ್ಲ. ಹೌದಿಲ್ರಿ? ಟ್ರೆಜರಿಯಾಗ ಬಂಗಾರ ಐತೇನ್ರಿ? ಯಾಕ್ರಿ ಸ್ವಾಮಿ ಬರ್ಬೇಕತ್ತೇರೇನ್ರಿ? ರಾತ್ರಿ ತುಡಿಗೆ ತಂದಿರಿ ಮತ್ತೆ ಸ್ವಾಮಿ ಕೇಳಾಕತ್ತೀನಿ ಅಟ್ಟೇನಾ? ಹೌದಿಲ್ರಿ? ನಿಮ್ಮ ಟ್ರೆಜರಿ ನೆನಪಿಲ್ಲ, ಟ್ರೆಜರಿಯಾಗಿನ ರೊಕ್ಕ ನೆನಪಿಲ್ಲ, ಬಂಗಾರ ನೆನಪಿಲ್ಲ, ಗಂಡ ನೆನಪಿಲ್ಲ, ಮಕ್ಕಳ ನೆನಪಿಲ್ಲ, ಏನು ನೆನಪಿಲ್ಲ ನೋಡ್ರಿ. ಒಟ್ಟು ಪರಮಾತ್ಮನ ಸ್ಮರಣೆಯೊಳಗ ನಾ ಏನು ಅಂತನಲ್ಲ ಅದನ್ನು ಕೇಳ್ಕೊಂತ ಸುಮ್ಮ ಕುಡಿರ್ತೀರಿ. ನಿಮ್ಮ ಮನಸ್ಸು ಎಲ್ಲಿಯೂ ಹೋಗಂಗಿಲ್ಲ. ಇದರಲ್ಲಿ ಇರತಕ್ಕಂಥ ಸುಖ, ಶಾಂತಿ, ನೆಮ್ಮದಿ ಮನ್ಯಾಗಿಲ್ಲ. ಈಗ ನೀವು ಪ್ರವಚನ ಬಿಟ್ಟ ನಂತರ ಊಟ ಮಾಡಿ ಮನೆಗೆ ಹೋದ್ರಿ ಅಂದ್ರೆ ಚಾವ್ ಮ್ಯಾವ್ ಚಾಲೂನ, ಒದರಾಡು ಚಾಲೂನ. ಅವರ ಒದರಾಡ್ತಾನ, ಇಲ್ಲಾರ ನೀ ಏನಾರ ಒದರಾಡ್ತಿ, ಇಲ್ಲಾರ ಅವು ಮಕ್ಕಳರ ಅಳ್ಕೋತ ಕೊಂಡಿರ್ತಾವ, ಚಾಲೂನೇ ಅದು ಏಕ ಇರುದನೇ. ಯಾಕಂತಂದ್ರ ಇಲ್ಲೇ ಕೊಟ್ರಾಗ ಬರ್ತದೇನ್ರಿ? ಬರಂಗಿಲ್ಲ. ಅದು ಬೇಕ, ಬದುಕೂ ಬೇಕು, ಪರಮಾರ್ಥನೂ ಬೇಕು. ಆದ್ರೆ ಈ ಜನರ ಮಧ್ಯದೊಳಗೆ ಬದುಕುವುದು ಬಹಳ ಕಷ್ಟ ಅದ. ನಾ ಹೇಳಕತ್ತೀನಲ್ಲ, ಜಗತ್ತಿನೊಳಗೆ 3 ಸಾಗರ ಅದಾವಂತ. ಒಂದನೇದ್ದು ಜಲಸಾಗರ, ನೀರಿನ ಸಾಗರ, ಸಮುದ್ರ. ಎರಡನೇದ್ದು ಜನಸಾಗರ, ಮೂರನೇದ್ದು ಭವಸಾಗರ. ಇವು 3 ಸಾಗರದೊಳಗ ಒಂದು ಮೊದಲನೇದ್ದು ಜಲಸಾಗರ ದಾಟಬಹುದು, ಕಡಿಬಿಡೋಣ ಒಂದು ಸ್ವಲ್ಪ. ಮೂರನೇದ್ದು ಕಡಿಬಿಡೋಣ ಒಂದು ಸ್ವಲ್ಪ. ಭವಸಾಗರವನ್ನು ದಾಟಬಹುದು. ಆನಂತರ ಜಲಸಾಗರವನ್ನು ದಾಟಬಹುದು. ಆದರೆ ಮಧ್ಯದೊಳಗೆ ಏನದ ನೋಡ್ರಿ, ಯಾವುದು ಅಂತಂದ್ರ ಜನಸಾಗರ. ಈ ಜನರ ಮಧ್ಯದೊಳಗೆ ಬದುಕಿ ಹೋಗುವುದು ಬಹಳ ಕಷ್ಟದ, ಬಹಳ ಕಷ್ಟದ. ಏನರ ಅಂತಾರನೆ, ಸುಮ್ಮನ ವಿರೋಧ ಮಾಡ್ತಾರನೆ, ಅವರ ಮಧ್ಯದೊಳಗೆ ಬದುಕಿ ಹೋಗುವುದು ಬಹಳ ಕಷ್ಟದ. ಇಲ್ಲಾರ ಸುಮ್ಮನ ನಿಂದ ಮಾಡ್ತಾರ. ಅಕ್ಕ ಮಹಾದೇವಿ ಅದಕ್ಕೆ ಹೇಳ್ತಾಳೆ ಏನಂತಂದ್ರ, ಬಹಳ ಚಂದ ಬರೀತಾಳೆ ಒಂದು ವಚನದೊಳಗ, ಯಾರರ ನನಗ ನಿಂದ ಮಾಡಿದರ ಆ ನಿಂದೆಯನ್ನ, ಸ್ತುತಿಯನ್ನ ನಾನು ಎಂದೂ ಕೇಳಂಗಿಲ್ಲ, ಎಂದೂ ಕೇಳಂಗಿಲ್ಲ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಸಮುದ್ರದ ತಟದಲ್ಲೊಂದು ಮನೆಯ ಮಾಡಿ ನೆರೆತೊರೆಗಳಿಗೆ ಅಂಜಿದೊಡೆ ಎಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ. ಚನ್ನಮಲ್ಲಿಕಾರ್ಜುನ, ಈ ಲೋಕದಲ್ಲಿ ಹುಟ್ಟಿದ್ದ ಬಳಿಕ, ಈ ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಸಮಾಧಾನಿಯಾಗಿರಬೇಕು. ಎಷ್ಟು ಚಂದ ಹೇಳ್ತಾರ ನೋಡ್ರಿ. ಇಲ್ಲಿ ನಮ್ಮನ್ನ ಹೊಗಳವರು ಇರ್ತಾರ, ಆನಂತರ ಬೆಯ್ಯವರು ಇರ್ತಾರ, ನಿಂದ ಮಾಡವರು ಇರ್ತಾರ, ಮತ್ತೇನ್ಕೇನಾರ ನಮ್ಮ ಬದ್ದಲು ಮರಿ ಹೋಗಿ ಕದ್ದಿಲೆ ಮಾತಾಡೋರು ಇರ್ತಾರ. ಆದ್ರೆ ಅವೆಲ್ಲವುಗಳಿಗೆ ಕಿವಿ ಕೊಡಲಾರ್ದ ನಮ್ಮ ಮನ್ಯಾಗ ನಾನು, ನಮ್ಮ ಕುಟುಂಬದವರು ಭಗವಂತನ ಸ್ಮರಣೆಯನ್ನು ಮಾಡ್ಕೊಂತ ಬದುಕಬೇಕು. ಸಂತ ತುಕಾರಾಮನಿಗೆ ಅವನ ಹೆಂಡತಿ ಭಗವಂತನ ನಾಮಸ್ಮರಣೆಯನ್ನು ಮಾಡುವುದಕ್ಕೆ ವಿರೋಧ ಮಾಡ್ತಾಳ. ಬೇಡ, ಅವನ್ ನೆನೆಸಬೇಡ, ಅವನಿಂದ ನಮಗೇನು ಉಪಯೋಗದ? ಬರೇ ಪಾಂಡುರಂಗ 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 ಅನ್ಕೋತ ಕುಂತ್ರ ನಮ್ಮ ಹೊಟ್ಟೆ ತುಂಬ್ತದ? ನಮಗ್ ಬಟ್ಟೆ ಕೊಡ್ತಾನ ಪಾಂಡುರಂಗ? ಇಲ್ಲ. ನಮ್ಮ ಹೊಟ್ಟೆ ತುಂಬಬೇಕಾದ್ರೆ ನಾವು ಊಟ ಮಾಡಬೇಕು. ಊಟ ಮಾಡಬೇಕಾದ್ರೆ, ಊಟ ಬರಬೇಕಾದ್ರೆ ದುಡಿಬೇಕು. ನಾವು ಖಾಲಿ ಕುಂತ್ರ ನಡೆಯಂಗಿಲ್ಲ. ನಮ್ಮ ಮಕ್ಕಳಿಗೇನು ಹಾಕಬೇಕು, ಅದಕ್ಕೆ ನೀನು ದುಡಿಬೇಕು ಅಂತಂದಾಗ ಅವನ ಸಂತ ತುಕಾರಾಮಂತನ, ನಾ ಏನ್ ದುಡಿಲಿ, ನಾ ಏನ್ ಮಾಡ್ಲಿ? ನೀ ಏನ್ ಮಾಡ್ತಿ ಗೊತ್ತಿಲ್ಲ, ನಿನಗಾಗಲಿಲ್ಲ ಅಂತ ತಿಳ್ಕೊಂಡು ಆಕಿ
ತವ್ರ ಮನಿಗೆ ಹೋಗಿ ಒಂದು ಚಲೋ ಎಮ್ಮಿ ತಂದಿದ್ಲು. ಹೇಳ್ತಾಳಕಿ ಏನಂತಂದ್ರ, ನಾನು ಮೇವ್ ತರ್ತೀನಿ, ನಾನು ಹೆಂಡಕಸ ಮಾಡ್ತೀನಿ, ನೀ ಪ್ರತಿ ದಿನ ಎಮ್ಮಿ ಮೇಸಾಕ ಹೋಗ್ಬೇಕು, ಎಮ್ಮಿ ಮೇಸಾಕ ಹೋಗ್ಬೇಕು. ಅವ ಅಂದ ಆಯ್ತಾಯ್ತು ಕಾಯ್ಕೊಂಬರ್ತಾನಂದ. ಮನಸ್ಸಿನಾಗ ಅಂದ ಹೆಂಡತಿಗೆ ಒಂದು ಆಕಳ ಹಾರ ತಂದಿದ್ದಂದ್ರೆ ಭಾಳ ಚಲೋ ಆಗ್ತೈತಲ್ಲ, ಪುಣ್ಯಾತ್ಮಗಿತ್ತಿ. ಅದು ತರುದು ತಂದದಿ, ಎಮ್ಮಿ ತಂದದಿ. ಆಕಳಂದ್ರ ಗೌ ವಿಶ್ವಶ ಮಾತಾ. ಜಗತ್ತಿನೊಳಗ ಆಕಳಂತಂದ್ರ ಆಕಳ ಶರೀರದೊಳಗ ವಿಶ್ವದ ಮುಕ್ಕೋಟಿ ದೇವತೆಗಳದಾರಂತರಿ. ಆಕಳದೊಳಗ, ಆಕಳ ಶರೀರದೊಳಗ. ಅದಕ್ಕೆ ಪ್ರತಿಯೊಬ್ಬರ ಮಣಿಯೊಳಗೆ ಒಂದು ಆಕಳ ಇರ್ಬೇಕು. ನಮ್ಮವ್ರ ಆಕಳ ಸಾಕಂಗಿಲ್ರಿ, ಭಾಳ ಎಮ್ಮಿನ ಸಾಕ್ತಾರೆ ಎಲ್ಲರೂ. ಯಾಕಂದ್ರೆ ಆಕಳ ಭಾಳ ಹಿಂಡಂಗಿಲ್ಲ, ಎಮ್ಮಿ ಭಾಳ ಹಿಂಡ್ತದ ಅಂತ ತಿಳ್ಕೊಂಡು ನೀವು ಎಮ್ಮಿ ಸಾಕ್ತೀರಿ. ಆದ್ರೆ ಮನ್ಯಾಗ ಒಂದು ಜವಾರಿ ಆಕಳ ನೀವು ಸಾಕಿದ್ರಿ ಅಂತಂದ್ರ ವಿಶ್ವದ ಮುಕ್ಕೋಟಿ ದೇವತೆಗಳು ನಿಮ್ಮ ಮನ್ಯಾಗ ಇದ್ದಂಗ ತಾಯಿಯಂದಿರ. ದಿವಸ ಮುಂಜಾನೆ ಎದ್ದು ಕೂಡಲೇ ಆಕಳ ಪೂಜೆ ಮಾಡ್ಬೇಕು. ನಿಮ್ಗೆ ಗೊತ್ತಿರ್ಬೇಕು, ಕೃಷ್ಣ ಪರಮಾತ್ಮ ಪ್ರತಿ ದಿವ್ಸ ಏನ್ ಕಾಯಕ್ ಹೊಕ್ಕಿದ್ದ ಅಂತಂದ್ರ ಆಕಳನ ಕಾಯಕ್ ಹೊಕ್ಕಿದ್ದ. ಗೋಪಾಲಕರನ್ನ ಕರ್ಕೊಂಡ ದಿವಸ ಕೃಷ್ಣ ಪರಮಾತ್ಮ ಈ ಜಗತ್ತಿನ ನಿಯಾಮಕ ದಿವಸ ಆಕಳ ಕಾಯಕ್ ಹೋಗ್ತಿದ್ದ. ತುಕಾರಾಮ್ ಅಂತ ಒಂದು ಆಕಳ ಹಾರ ತಂದಿದ್ರೆ ಭಾಳ ಚಲೋ ಆಗ್ತಿತ್ತಲ್ಲ, ಈ ಎಮ್ಮಿ ಏನ್ ಕಾಯ್ಕೊಂಬರುದು ಅಂತ ತಿಳ್ಕೊಂಡ ಆಯ್ತು ಹ್ಞೂ ಅಂದ. ನನಗಂತೂ ಮೇವು ತರಕ್ ಆಗಂಗಿಲ್ಲ, ನೀನು ಮೇವು ತಗೊಂಡ್ ಬಾ, ನಾ ಆಕಳ ಕಾಯಕ್ ಹೋಗ್ತಾನಂತ ತಿಳ್ಕೊಂಡು ಎಮ್ಮಿ ಕಾಯಕ್ ಹೋಗ್ತಾನಂತ ತಿಳ್ಕೊಂಡು ದಿವಸ ಎಮ್ಮಿ ಬಿಟ್ಕೊಂಡು ಹೋಗ್ತಿದ್ದ. ಎಲ್ಲಿ ಕಿಟಿಕಿಟಿ ಮಾರಾಯ ಮನ್ಯಾಗ ಇಕ್ಕಿದು, ಸುಮ್ಮ ಆರಾಮ ಎಮ್ಮಿ ಬಿಟ್ಕೊಂಡು ಹೋಗುದಾದ ತನ್ನ ಪಾಡಿಗೆ ತಾ ಮೇಯ್ತದ. ನಾ ಆರಾಮ ಪಾಂಡುರಂಗ 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 ಅಣ್ಕೋತ ಕುಂತ್ರ ನಾಮಸ್ಮರಣೆ ಮಾಡ್ದಂಗ ಆಗ್ತದ ಅಂತ ತಿಳ್ಕೊಂಡು ದಿವಸ ಎಮ್ಮಿ ಬಿಟ್ಕೊಂಡು ಹೋಗ್ತಿದ್ದ, ಸಾಯಂಕಾಲ ಬರ್ತಿದ್ದ. ದಿವಸ ಎಮ್ಮಿ ಬಿಟ್ಕೊಂಡು ಹೋಗ್ತಿದ್ದ, ಸಾಯಂಕಾಲ ಬರ್ತಿದ್ದ. ಒಂದಿನ ಎಮ್ಮಿ ಬಿಟ್ಕೊಂಡು ಹಾದ್ರಿ, ದೂರ ಹೋಗಿ ಏನಾಯ್ತಂತಂದ್ರೆ ಗುಡ್ಡದಾಗ, ದೊಡ್ಡ ಗುಡ್ಡದಾಗ ತೆಳಗೆ ಎಮ್ಮಿ ಮೇಯ್ತಿತ್ತು. ನಿಮ್ಮಲ್ಲಿ ಆದಂಗನ ಮಳಿ ಭಾಳ ಆಗಿತ್ತು, ಮನಗಂಡ ಹುಲ್ಲ. ಆ ಹುಲ್ಲು ಮೇಯ್ಕೋತ ಎಮ್ಮಿ ನಿಂತಿತ್ತು. ಇವ ಎಮ್ಮಿ ಹೆಂಗಿದ್ರು ಮೇಯಕತ್ತದ, ನಾನು ಪಾಂಡುರಂಗನ್ ಧ್ಯಾನ ಮಾಡ್ಬೇಕಂತ ತಿಳ್ಕೊಂಡು ಮ್ಯಾಲ ಗುಡ್ಡದಾಗ ಕುತ್ಕೊಂಡ ಕಣ್ಣು ಮುಚ್ಚಿ ಹಿಂಗ ಚಪ್ಪಗಾಲ ಹಾಕೊಂಡು ಕೂತ ಪಾಂಡುರಂಗ ಪಾಂಡುರಂಗ ಅಣ್ಕೋತ ಕುಂತ. ನಿಮ್ಗೆ ಹೇಳ್ತೇನ್ರಿ, ದಿನದ 12 ತಾಸು ಅದನ್ನ ಮಾಡ್ತಿದ್ದು. ಬರೀ ರಾತ್ರಿ ನಿದ್ದಿನೂ ಮಾಡ್ತಿದ್ದಿಲ್ಲಂತ್ರಿ, ರಾತ್ರಿ ನಿದ್ದಿನೂ ಮಾಡ್ತಿದ್ದಿಲ್ಲ. ಯಾಕಂದ್ರ ಪಾಂಡುರಂಗನ ಮೇಲೆ ಅಷ್ಟು ಭಕ್ತಿ. ಅವನ ನೆನೆಸಲಿಲ್ಲ ಅಂದ್ರೆ ಅವನಿಗೆ ಸಮಾಧಾನ ಇರ್ತಿದ್ದಿಲ್ಲ, ಅಷ್ಟು ಧ್ಯಾನ ಮಾಡ್ತಿದ್ದ. ನೀವು ಮಾಡ್ತಿರಿಲ್ರಿ? ನಾವು ಅವನ್ ಧ್ಯಾನ ಮಾಡಂಗಿಲ್ಲ ಸ್ವಾಮಿ, ನಮ್ಮ ಧ್ಯಾನನ ಬೇರೆ. ಹೌದಿಲ್ರಿ? ನಮ್ಮ ಧ್ಯಾನ ಬೇರೆ ಅದಾವ, ಅವನ್ ಧ್ಯಾನ ಮಾಡಂಗಿಲ್ಲ. ಅವಂದು ಒಂದಿಟ್ಟು ಧ್ಯಾನ ಮಾಡ್ಬೇಕು, ಪರಮಾತ್ಮ ನಾಮಸ್ಮರಣೆ ಮಾಡ್ಬೇಕು. ಯಾಕಂದ್ರ ನಿಮ್ಗೆ ಗೊತ್ತಿರ್ಬೇಕು, ಇದನ್ನೆಲ್ಲ ಕೊಟ್ಟವ್ರು ಯಾರಂತೀರಿ? ಇದೆಲ್ಲ ಯಾರ್ದಂತೀರಿ? ಜಗತ್ತಿನೊಳಗೆ ಇರುವುದೆಲ್ಲ ಏನ್ ನಿಂಬುದದ? ಭೂಮಿ, ಈ ನೆಲ ನೀವು ನಡೆದಾಡ್ತೀರಲ್ಲ, ಇದು ಯಾರದಂತೀರಿ? ನಿಂಬುದ? ಏನ್ ದೇವ್ರದೈತ್ರಿ? ದೇವ್ರದದ ರೀ, ನಿಂಬುದಲ್ಲ. ಏನ್ ನೀವು ಬರುವಾಗ ತವ್ರ ಮನಿಂದ ತಂದಿರಿ? ಎಲ್ಲಿ ತರುಣ್ರಿ ಸ್ವಾಮಿ ಭೂಮಿ? ಎಲ್ಲಿ ತರುಣು? ಈಗಿನ ಕಾಲದಾಗ ಭೂಮಿ ಏನು ಸೊಯವ? ಇಲ್ಲ. ಇದೆಲ್ಲ ಯಾರ್ದದಂತಂದ್ರ ಪರಮಾತ್ಮಂದದ. ಇಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಸುಳಿದು ಸೂಸುವ ಗಾಳಿ ನಿಮ್ಮದಾನ, ಎತ್ತು ನಿಮ್ಮದಾನ, ಬಿತ್ತು ನಿಮ್ಮದಾನ. ನೋಡ್ರಿ, ಇದೆಲ್ಲ ಪರಮಾತ್ಮಂದ ದಾನ ರೂಪದಿಂದ ಕೊಟ್ಟಾನ ನಿಮಗ, ಫ್ರೀ ಕೊಟ್ಟಾನ ನಿಮಗ. ಏನ್ ರೊಕ್ಕ ತಗೋತಾನ್ರಿ? ಇಲ್ಲ. ಈ ಭೂಮಿ ನೋಡ್ರಿ, ನಿಮಗ ಅಡ್ಡಾಡಾಕ ಫ್ರೀ ಆಗಿ ಕೊಟ್ಟಾನ ಪರಮಾತ್ಮ. ಇದು ಅವಂದದ. ನಮ್ಮಣ್ಣ ಹೇಳಿನಲ್ಲ, ನಾವು ಬರೋಕ್ಕಿಂತ ಮೊದಲು ಭೂಮಿ ಇಲ್ಲಿ ಇತ್ತು, ನಾವು ಹೋದ ಮೇಲತ್ತು ಅದಿರ್ತದ. ಇದು ಯಾರ್ದು ಅಂದ್ರೆ ಪರಮಾತ್ಮಂದದ. ಗಾಳಿ, ನೆಲ, ನೀರ, ಬೆಳಿ, ಇಲ್ಲಿರ್ತಕ್ಕಂಥ ಕಲ್ಲ, ಮಣ್ಣ ಏನದ ಎಲ್ಲ ಪರಮಾತ್ಮಂದದ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಎಲ್ಲ ಫ್ರೀಯಾಗಿ ಕೊಟ್ಟನ್ರಿ ಪರಮಾತ್ಮ. 1 ರೂಪಾಯಿನೂ ತಗೊಳಂಗಿಲ್ಲ. ಈಗ ಮುಂಜಾನೆ ಎದ್ದ ಕೂಡಲೇ ಸೂರ್ಯ ಬರ್ತಾನ, ಗೊತ್ತದ್ರಿ? ಸೂರ್ಯ ಹುಡ್ತಾನಿಲ್ರಿ? ನಾಳೆ ಮುಂಜಾನೆ 6 ಗಂಟೆಗೆ ಸೂರ್ಯ ಹುಡ್ತಾನ. 6 ಗಂಟೆಗೆ ಸೂರ್ಯ ಹುಟ್ಟಿದಂದ್ರೆ
ಮುಂಜಾನೆ 6 ಗಂಟೆಗೆ ಸೂರ್ಯ ಹುಟ್ಟಿದಂದ್ರ ಸಾಯಂಕಾಲ 6-7 ತಕನು ಬೆಳಕ ಕೊಡ್ತಾನ, ನಿಮಗ ಬೆಳಕ ಕೊಡ್ತಾನಿಲ್ರಿ. ಆ ನಂತರ ಎಷ್ಟೊತ್ತಿಗೆ ಮುಣುಗ್ತಾನಂತಂದ್ರ ಸೂರ್ಯ 7 ಗಂಟೆಗೆ ಮುಣುಗ್ತಾನ. ನಾವು 7-7:30 ಕತ್ಲಕತಿ, ನಿಮ್ಮ ಮನ್ಯಾಗ ಆಗ ಲೈಟ್ ಹಚ್ತೀರಿ. 7 ಗಂಟೆಗೆ 7:30 8ಕ್ಕೆ ಲೈಟ್ ಹಚ್ತೀರಿ. ಯಾಕಂದ್ರೆ ಕತ್ಲಾದಿಂದ ಲೈಟ್ ಮಾಡ್ಕೋಬೇಕಲ್ರಿ, ಬೆಳಕ ಹಚ್ಕೋಬೇಕಲ್ಲ ಮನ್ಯಾಗ. ಬೆಳಕ ಹಚ್ಬೇಕಂತ ತಿಳ್ಕೊಂಡ ಲೈಟ್ ಹಚ್ತೀರಿ 8ಕ್ಕ, ಬಿಡಿ 7ಕ್ಕೆ ಹಚ್ತೀರಿ. 7ರಿಂದ 8 ತಕ ಲೈಟ್ ಹಚ್ತೀರಿ. ಬಾ ಆದ್ರೆ ಊಟ ಮಾಡಿ ಮಲ್ಕೊಳ್ಳೋ ತನಕ 10 ತಕ, ಬಾ ಆದ್ರೆ 11 ತಕ. 7ರಿಂದ 8, 9, 10, 11 4 ತಾಸು ಮನ್ಯಾಗ ಲೈಟ್ ಹಚ್ತೀರಿ. ಆ ನಂತರ ಎಲ್ಲ ಪಟ 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 ಬಂದ್ ಮಾಡಿ ಆರಾಮ್ ಮಲ್ಕೊಂಡ್ಬಿಡ್ತೀರಿ. ಬರೇ ರಾತ್ರಿ ಸೂರ್ಯ ಮುಳುಗಿದ ನಂತರ, ರಾತ್ರಿ ಕತ್ತಲಾದದ್ದಕ್ಕ ಬೆಳಕ ಮಾಡ್ಕೋಬೇಕಂತ ಬರೇ 4 ತಾಸು ಲೈಟ್ ಹಚ್ಕೊಂಡು ಬೆಳಕ ಮಾಡ್ಕೊಂಡಿದ್ದಕ್ಕ ತಿಂಗಳಿಗೊಮ್ಮೆ ಕೇಯಿವ್ಯಾವ ಕೊಳ್ಳಗೊಂದು ಮಷೀನ್ ಹಾಕೊಂಡ್ ನಿಮ್ ಮನಿ ಬಾಗಲಿಗೆ ಬಂದ್ ಮೀಟರ್ ನೋಡಿ ಡ್ರರ್ ಒಂದ್ ಮಷೀನ್ ತರ್ತಾನಿಲ್ಲ. ನಿಮ್ಮೂರಾಗ ಅದೇ ಐತಿಲ್ಲ, ನಮ್ಮೂರಾಗ ಮಾತ್ರ ಬರ್ತಾರ್ರಿ. ಒಬ್ಬ KEB ಮನುಷ್ಯ ಬರ್ತಾನ, ಅವ್ನ ಕೊಳ್ಳಾಗ ಒಂದು ಈ ಬಸ್ನಾಗ ಕಂಡಕ್ಟರ್ಗಳು ಒತ್ತಿದ ಕೂಡ ಟಿಕೆಟ್ ಬರ್ತೈತ್ಲ, ಹಂಗೊಂದ್ ಮಷೀನ್ ತಗೊಂಡ್ ಬಾಗಲ ಮುಂದೆ ಬಂದ್ ನಿಂತು ಡ್ರರ್ ಅಂತ ತಿಳ್ಕೊಂಡು ಒಂದ್ ಚೀಟಿ ಕೊಟ್ಟೋಕಣ. ಬಿಲ್ ಕೊಟ್ಟೋಕನ್ರಿ. ನಿಮಗ ಎಷ್ಟು ಬಂದದ್ರಿ ಬಿಲ್ಲ? ನಮ್ದ 300 ಬಂದದ್ರಿ, ನಮ್ದ 400. ಈಗ ಬಹುತೇಕ ಫ್ರೀ ಆಗೈತೇನೋ, ಅದಲ್ಲ ಅದು ಫ್ರೀ ಆಗ್ಯದರಿ. KEB ಬಿಲ್ಲು ಫ್ರೀ ಅದ ಈಗ. ಮೊದಲು ಬಿಲ್ ಬರ್ತಿತ್ತು ನೋಡ್ರಿ, ಬರೇ 4 ತಾಸು ಬೆಳಕ ಮಾಡ್ಕೊಂಡಿದ್ದಕ್ಕ 500, 600, 800 ಬಿಲ್ ಬರ್ತಿತ್ತು ನಿಮಗ. ಬಿಲ್ ತುಂಬುತ್ತೀರಿ ಬೆಳಕ ಮಾಡ್ಕೊಂಡಿದ್ದಕ್ಕ. ಮತ್ತು ಮುಂಜಾನೆ 6ಕ್ಕೆ ಸೂರ್ಯ ಎದ್ದು ನಿಮಗೆ ಬೆಳಕ ಕೊಡಾಕತ್ತಿದಂದ್ರ ಹೊತ್ತು ಮುನಿಗೆ 6 ತಕ ಸೂರ್ಯ ಬೆಳಕ ಕೊಡ್ತಾನ. ಒಂದ್ ದಿವ್ಸರ ಬಿಲ್ ಕೇಳ್ಯಾನ ನಿಮಗೆ? ಬಿಲ್ ಕೇಳ್ಯಾನ್ರಿ? ಇಲ್ಲ. ಫ್ರೀಯಾಗಿ ಬೆಳಕ, ಫ್ರೀಯಾಗಿ ಗಾಳಿ, ಫ್ರೀಯಾಗಿ ನೀರ, ಎಲ್ಲನೂ ಪರಮಾತ್ಮ ಫ್ರೀಯಾಗಿ ಕೊಟ್ಟಾನ. ಮತ್ತ ಅವನ್ದೆಲ್ಲ ಫ್ರೀ ಕೊಟ್ಟದ್ದು ತಿಂದು ಉಂಡು ಅನುಭವಿಸಿ ಒಂದಿಟ್ಟು ಅವನ ಧ್ಯಾನ ಮಾಡಕ್ಕೆ ಏನಾಗ್ತದ ರೀ? ನೀವು ಅಂತೀರಿಲ್ಲ, ಆದವ್ರನ್ನ 6 ತಾಸು ರಾತ್ರಿಯಾಗ ನೆನೆಸ್ಬೇಕಂತೀರಿ ನೀವು. ಯಾರ್ಯಾರು ನಿಮಗ ಉಪಕಾರ ಮಾಡಿದ್ರ, ಯಾರ್ಯಾರು ನಿಮಗ ಒಳ್ಳೇದು ಮಾಡಿದ್ರ ಅವ್ರನ್ನ ನೆನೆಸ್ಬೇಕಲ್ಲ. ಜನ ಅದ ಇವತ್ತಿನ ಕಾಲದೊಳಗೆ ಉಪಕಾರ ಮಾಡಬೇಕು ಮಾಡಬಾರ್ದು ಅನ್ನೋ ಲೆಕ್ಕಕ್ಕೆ ಬಂದಾರ ಜನ. ಅವ್ರ ಹೆಂಗಾರ ಇರ್ಲಿ, ನಮ್ಮ ಧರ್ಮದ ಏನು ಇನ್ನೊಬ್ಬರಿಗೆ ಒಳ್ಳೆಯದು ಮಾಡುವುದು ನಮ್ಮ ಧರ್ಮದ. ಅದಕ್ಕ ಪರಮಾತ್ಮ ಎಲ್ಲನೂ ಕೊಟ್ಟಾನಂತ ತಿಳ್ಕೊಂಡ ಒಂದ್ ಈಟಾರು ನೆನೆಸ್ಬೇಕು. ನಾವು ಪರಮಾತ್ಮನ ನೆನೆಸ್ಬೇಕು. ನೀವಂತಿರ್ಬೇಕು, ಯಾವಾಗ ನೆನೆಸೋನು ಸ್ವಾಮಿ? ನಿನಗತ್ತೆ ನಮ್ಗೇನು ಸೌಡದಾನ? ನೀವೊಂದು ತಾಸು ಪ್ರವಚನ ಹೇಳಿ ಹೋಗಿ ರೂಮನ್ಯಾಗ ಕೂತಿ ಅಂದ್ರ ಚಂಚನಕ ಖಾಲಿನೇ. ನೀ ಪಾಂಡುರಂಗಾರ ಅಣ್ಣು, ಸಿದ್ಧಾರೂಢಾರ ಅನ್ನು, ಏನ್ ಬೇಕಾದ ಅಂತೀಯಪ್ಪ ನೀನು. ನಮ್ದು ನಡಿಬೇಕಲ್ರಿ. ಹೊಲ ಅದ, ಮಣಿ ಅದ, ಮಕ್ಕಳವ, ಗಂಡವ, ಹಿಂತದ, ಒಂದಕ್ಕೊಂದ್ ಏನಾರ ಮಾಡಿಕೊಡ್ತದ. ಒಂದ್ ಈಟ್ ಏನಾರ ನೋಡಿದ ಗಂಡ ಕರಿತಾನ, ಒಂದ್ ಈಟ್ ಏನಾರ ಮಾಡಿಕೊಡ್ದ ಮಕ್ಕಳು ಚಾಮ್ಯಾ ಮಾಡ್ತಾವ. ಓಣ್ಯಾನವ್ರು ಕೂಡ ಏನಾರ ಮಂದಿದಟ್ಟು ಮಾತಾಡುದು ಅದು ಬೇರೆ ಇರ್ತದ ನೋಡ್ರಿ ನಿಮ್ದು. ಹೌದಿಲ್ರಿ? ಇಟ್ಟೆಲ್ಲ ಇರ್ತದೆ ಸ್ವಾಮಿ. ನಾವು ಯಾವಾಗ ಧ್ಯಾನ ಮಾಡಬೇಕು, ನಾವು ಯಾವಾಗ ನಮಗ ಪರಮಾತ್ಮನ್ ನಾಮಸ್ಮರಣೆ ಮಾಡಕ್ ಆಗತ್ತದ ಅಂತ ನೀವು ಅಂತಿರ್ಬೇಕು. ಇವ ನಿಮಗೊಂದು ಟೈಮ್ ಹೇಳ್ತೀನಿ. ನೀವು ಆ ಟೈಮ್ದೊಳಗೆ ಪರಮಾತ್ಮನ್ ಧ್ಯಾನ ಮಾಡ್ರಿ, ಪಾಂಡುರಂಗನ್ ಧ್ಯಾನ ಮಾಡ್ರಿ, ಸಿದ್ಧಾರೂಢರ ಧ್ಯಾನ ಮಾಡ್ರಿ. ನಿಮಗೆ ಯಾವ ದೇವ್ರ ಭಕ್ತಿ ಯಾವ ದೇವ್ರ ಮ್ಯಾಗ ಐತಲ್ಲ ಆ ದೇವ್ರ ನೆನೆಸ್ರಿ. ಬರೀ ಅದೇನು ತಾಸ್ ತಕ 2 ತಾಸು ತಕ ಬೆಳತನಕ ಬೇಡ. ಈಗ ನೀವು ಪುರಾಣ ಮುಗಿತದ, ಪ್ರವಚನ ಮುಗಿತದ, ಮುಗಿದ ಕೂಡಲೇ ಇಲ್ಲಿ ಪ್ರಸಾದ ಅದ, ಪ್ರಸಾದ ಮಾಡ್ತೇರಿ. ಪ್ರಸಾದ ಮಾಡಿ ಮನೆಗೆ ಹೋಗಿರಲ್ರಿ? ಅದು ಮನೆಗೆ ಹೋಗ್ಬೇಕಲ್ರಿ ಸ್ವಾಮಿ. ಮತ್ತೆ ನಮ್ಮ ಮನೆಗೆ ಹೋಗ್ಬೇಕು. ನಾವು ಮನೆಗೆ ಹೋಗ್ತೀರಿ. ಮನೆಗೆ ಹೋಗಿ ಗಂಡನು ಊಟ ಮಾಡಿರ್ತಾನ, ಮಕ್ಕಳು ಊಟ ಮಾಡಿರ್ತಾವ, ಮಕ್ಕಳಿಗೆ ಹಾಸ್ತೀರಿ, ಗಂಡಗೆ ಹಾಸ್ತೀರಿ, ಅವು ಮಲ್ಕೋತಾವ. ಅವು ಮಲ್ಕೊಂಡ ನಂತರ ನಿಮ್ಮದು ಮತ್ತೆ ಕೆಲಸ ಇರ್ತದ, ಅದ ಈದ ಹೆಪ್ ಹಾಕೋದ. ಇದನ್ನೆಲ್ಲ ಮುಗಿಸ್ಕೊಂಡ ಲಾಸ್ಟ್ ಅವು ಹುಡುಗರು ಮಕ್ಕೊಂಡಿರ್ತಾವ, ಎಲ್ಲ ಮಕ್ಕೊಂಡಿರ್ತಾವ. ಹಾಸಿಗೆ ಹಾಸಿರ್ತೀರಿ, ಹೋಗಿ ಹಾಸಿಗೆಯಾಗ ಕುಂಡಿರ್ತೀರಿ. ಇನ್ನೇನು ಕೆಲಸ ಮುಗಿದಿರ್ತದ, ಮಕ್ಕೋಬೇಕಂತ ತಿಳ್ಕೊಂಡು ಹಾಸಿಗೆಯಾಗ ಹೋಗಿ ಕುಂಡಿರ್ತಿರಿಲ್ರಿ ಹಾಸಿಗೆಯಾಗ. ಏನು ಒಮ್ಮೆ ನಂದಿ ಕಲ್ಗತ್ತೆ ದಡಲ್ಲಂತ ಹೊಳೆ ಮಕ್ಕೊಂಡು ಬಿಡ್ತೀರೋ? ಇಲ್ಲ, ಮಕ್ಕಳಕ್ಕಿಂತ ಮೊದಲು ಹಾಸಿಗೆ ಕೂಡಿರ್ತೀರಿ. ಮಲ್ಕೊಳ್ಳೋಕ್ಕಿಂತ ಮೊದಲು ಹಾಸಿಗೆ ಕೂಡಿರ್ತೀರಲ್ಲ, ತೆಲುವಿಗೆ ಹಿಂದಿಟ್ಟಿರ್ತೀರಿ, ಮುಂದೆ ಹೊಚ್ಕೊಳ್ದು ಇಟ್ಟಿರ್ತೀರಿ. ಹೊಚ್ಕೊಳ್ಳೋದು ಮುಂದರ ಕುಂಡಿರ್ತೀರಿ. ಕುಂತಾಗ ಏನ್ ಮಾಡ್ರಿ, ಸ್ವಲ್ಪ ಹಿಂಗ ನಾ ಏನ್ ಕೂತಲ್ಲ ಚಪ್ಪಗಾಲ್ ಹಾಕೊಂಡ್ ಕುಂಡ್ರಿ ಅಲ್ಲೇ ಹಾಸಿಗೆ ಆಗಣ.
ಏನು ಕೆಲಸ ಇರಂಗಿಲ್ಲ, ಮಲ್ಕೊಳ್ದೆ ಇರ್ತದ. ಮಲ್ಕೊಳಕ್ಕಿಂತ ಮೊದಲು ಏನು ಕುಂತಿರಲ್ಲ, ಕುಂತಾಗನ ಹಿಂಗ ಚಪ್ಪಗಾಲ್ ಹಾಕೊಂಡು ಕೈ ಮೇಲೆ ಕೈ ಕೈ ಇಟ್ಟು ಕಣ್ಣು ಮುಚ್ಚಿ, ಹೇ ಪರಮಾತ್ಮ, ಹೇ ಪಾಂಡುರಂಗ, ಹೇ ಸಿದ್ಧಾರೂಢ, ಹೇ ಸದ್ಗುರುನಾಥ, ಇವತ್ತು ನಾ ಯಾರಿಗಾದ್ರೂ ಕೆಟ್ಟದ್ದು ಮಾಡಿದರೆ ಕ್ಷಮಾ ಮಾಡು ಪರಮಾತ್ಮ, ನನಗೆ ತಿಳಿಯಲಾರದ ಮಾಡೇನು ಯಪ್ಪ, ನಾನು ಅದು ನನ್ನಿಂದ ಪಾಪ ಆಗಿತ್ತು ಅಂದ್ರೆ ಕ್ಷಮಾ ಮಾಡುತ್ತಂದೆ ಅಂತ ತಿಳ್ಕೊಂಡು ಒಂದು 5 ಸಾರಿ ನೆನೆಸಿಬಿಡ್ರಿ ಸಾಕು ಪರಮಾತ್ಮ. ಒಂದು 5 ಸಾರಿ, ಸಾಧ್ಯ ಆದ್ರೆ ಒಂದು 11 ಸಾರಿ. ತಾಸ್ ತಕ ಕುಂಡ್ರಬೇಡ್ರಿ, ಹಾಸಿಗೆಗ ನಿದ್ದೆ ಬರ್ತದ. ಇಡೋದಾಗ ಯಾವ ಕುಡ್ರದ ಯಾರು ಕುಡಿರ್ತಾರ ಸ್ವಾಮಿ ಹಂಗ ಹೇಳ್ತಾನ, ತಾಸ್ ತಕ ನಮಗ್ ಕೆಟ್ಟ ಬ್ಯಾಸರ ಬಂದದ ದಗದ ಮಾಡಿ 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 ಅಂತಿರಲಿಲ್ಲ. ತಾಸ್ ತಕ ಕುಂಡ್ರಬೇಡ್ರಿ, ಅರ್ಧ ತಾಸುನು ಬೇಡ, 15 ನಿಮಿಷ 5 ನಿಮಿಷ ಬೇಡ, ಬರೇ ಹಾಸಿಗೆಗ ಕುಂತ ಒಂದು 5 ಸರಿ ಪರಮಾತ್ಮನ ಸಲುವಾಗಿ, ಹೇ ಪರಮಾತ್ಮ, ಹೇ ಪರಮಾತ್ಮ, ಹೇ ಸದ್ಗುರುನಾಥ, ಒಂದು 5 ಸರಿ ನೆನೆಸಿ ಮಲ್ಕೊಂಡ್ಬಿಡ್ರಿ. ಆರಾಮ್ ನಿದ್ದೆ ಹತ್ತದ, ಆರಾಮ್ ನಿದ್ದೆ ಹತ್ತದ. ನಿದ್ದೆ ಒಬ್ಬೊಬ್ರಿಗೆ ನಿದ್ದೆ ಹತ್ತಂಗಲತ್ತಾರ ನೋಡ್ರಿ, ಒಟ್ಟ ಬೆಳತನಕ ಹೊಳ್ಳಾಡ್ತಾವ ನಿದ್ದೆ ಆಗತ್ತದ್ರಿ. ಮತ್ತೆ ಹಂಗ ಗಳಿಸ್ಬೇಕನ್ನು ಚಿಂತೆ ಮಾಡ್ತಾವು, ನಿದ್ದೆ ಹತ್ತಂಗಿಲ್ಲ. ಹಾಗಾಗಿ ಉಳ್ಳಾಡ್ದ ಆ ಕಡೆಗನ ಈ ಕಡೆ. ಯಾಕೆ ಅನುಕೂಲ, ನಾಳೆ ಅದನ್ನ ಮಾಡ್ಬೇಕು, ನಾಳೆ ಇದನ್ನ ಮಾಡ್ಬೇಕು. ನಾಳೆ ಮಾಡೋದಕ್ಕತಿ ಈಗ ಮಲ್ಕೋ, ಈಗ ನಿದ್ದೆ ಮಾಡು. ಚಿಂತನೆ ಮಾಡ್ತಾವ, ಅದು ಮಾಡೋದು ಇದು ಮಾಡೋದು ಅಂತ ತಿಳ್ಕೊಂಡ ಅದನ್ನೆಲ್ಲ ತೆಲೆಂದು ಮಕ್ಕಳು ಆಗ ತಲೆ ಖಾಲಿ ಮಾಡ್ಬೇಕ್ರಿ. ಇದು ತಲೆ ಖಾಲಿ ಮಾಡಿ ಆರಾಮ್ ಇರ್ಬೇಕು. ರೆಸ್ಟ್ ಮಾಡೋದಂದ್ರೆ ಏನು, ಮಕ್ಕಳಂದ್ರೆ ಏನು, ಬರೀ ಶರೀರ ಅಟ್ಟ ಅಲ್ಲ, ಮಾನಸಿಕ ನೆಮ್ಮದಿನೂ ಆಗ್ಬೇಕು. ಮನಸ್ಸಿನ ದನು ಹಾರ್ಬೇಕು. ಈ ಶರೀರದ ದನುವ ಲಗುಟ್ ಹಾರ್ತತಿ. ಬರೇ 4 ಕೊಡ ಸುಡು ನೀರ್ ಹಾಕೊಂಡು ಯಾರ್ಕೊಂಡು ಆರಾಮ್ ಗಪ್ ಮಾಡ್ಕೊಂಡಿದ್ರೆ ಶರೀರದ್ದು ದನು ಹಾರ್ತದ. ಆದ್ರೆ ಮನಸ್ಸಿನ ದನು ಹಾರಬೇಕಾದ್ರೆ ಅದು ನೀವು ಪ್ರಯತ್ನ ಮಾಡ್ಬೇಕು. ಮನಸ್ಸಿನ ದನು ಹಾರಬೇಕಾದ್ರೆ ನೀವು ಆರಾಮ್ ಮಲ್ಕೊಂಡ್ರಿ ಅಂತಂದ್ರೆ, ಭಗವಂತನ ಧ್ಯಾನ ಮಾಡಿ ಆರಾಮ್ ಮಲ್ಕೊಂಡ್ರಿ ಅಂದ್ರೆ ನಿದ್ದೆ ಹತ್ತದ. ನಿದ್ದೆಗಣ್ಣಾಗ ಕನಸು ಬೀಳಂಗಿಲ್ಲ. ಮತ್ತ ಈಗ ನೋಡ್ರಿ, ನೀವು ಹಂಗ ಮಕ್ಕಳು ಪೈಕಿ ಅಲ್ದ್ರೆ ಅದು ಮಾಡಿ ಇದು ಮಾಡಿ ಅದನ್ನ ಕೆಲಸ ಇದು ಕೆಲಸ ಅನ್ಕೋತ ಹಂಗ ಬಂದ ಏನ್ ದೇವ್ರ ಇಲ್ಲ ದಿನ್ರಿಲ್ಲ ಮಕ್ಕೊಂಡ್ಬಿಡ್ತೀರಿ. ಮತ್ತ ನಶಿಕನ್ಯಾಗ ಅಥವಾ ಮಕ್ಕೊಂಡಾಗ ನಿದ್ದಿಗನಾಗ ಕೆಟ್ಟ 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 ಕನಸು ಬೀಳ್ತಾವ. ದೇವ್ ಬಂದಂಗಾಗಿರ್ತದ, ಕಡ್ಡು ಬಂದಂಗಾಗಿರ್ತಾವ, ದೊಡ್ಡ ದೊಡ್ಡ ಕರ್ರನ ಮುಕ್ಕದ್ದು ದೊಡ್ಡ ದೊಡ್ಡ ಹಲ್ಲಿನೂ ಅವು ಬಂದಂಗ ಆಗ್ತಾವ. ಕೆಲವೊಬ್ರು ಅಲ್ಲೇ ಹುಡುಗರು ಹಾಸಿಗೆನೂ ತೋಸಿರ್ತಾವ, ಮತ್ತ ಅನ್ಸುತ್ತಾವ ನೋಡ್ರಿ, ಹೌದಿಲ್ರಿ? ಕನಸಿನ್ಯಾಗ ನಿಮ್ಗೆ ಹೇಳ್ತೇನ್ರಿ, ಒಂದೊಂದು ಸಾರಿ ಎಚ್ಚರದಾಗ ಪರಮಾತ್ಮ ನಮಗೆ ಭೇಟಿ ಆಗುವಲ್ಲ. ಇಟ್ಟು ಗೌರಿ ವ್ರತ ಮಾಡ್ತೀವಿ, ಇಟ್ಟು ಊರಾಗ ದೇವ್ರಿಗೆ ಅಡ್ಡಾಡ್ತೀವಿ, ಬೇರೂರ್ ದೇವ್ರಿಗೂ ಅಡ್ಡಾಡ್ತೀವಿ, ಒಂದು ದಿನಾನು ಭೇಟಿ ಆಗಿಲ್ಲ ನಮಗ. ಹೇ ಪರಮಾತ್ಮ, ನಾವು ಮಾಡಿದ ಪಾಪ ಭಾಳ ಐತೇನೋ ಯಪ್ಪ, ನಮಗೆ ಭೇಟಿ ಆಗುವಲ್ಲಿ. ನಮಗೆ ಭೇಟಿ ಆಗ್ಲಿಲ್ಲ ಅಂದ್ರೆ ಬಿಡು, ಕರೆ ಕನಸಿನ್ಯಾಗರ ಒಮ್ಮೆ ಭೇಟಿ ಆಗೋ ತಂದೆ ಅಂತ ತಿಳ್ಕೊಂಡು ಬೇಡ್ಕೋರಿ. ಕನಸಿನ್ಯಾಗರ ಪರಮಾತ್ಮ ಭೇಟಿ ಆಗಲಿ. ನಿದ್ದೆ ಹತ್ತಿದಾಗ ಕನಸಿನಾಗರ ಒಬ್ರಿಗಾರ ಕನಸಿನಾಗ ದೇವ್ರು ಬಂದಾವ? ಯಾವ್ದಾರ ದೇವ್ರು ಬಂದಾವ? ದೆವ್ವ ಬರ್ತಾವಿನ. ಕನಸಿನಾಗ ದೇವ್ರು ಯಾರಿಗೂ ಬರಂಗಿಲ್ಲ, ದೆವ್ವ ಬರ್ತಾವ. ಮತ್ತೊಬ್ಬೊಬ್ರಿಗೆ ಕನಸು ಬಿದ್ದಿತ್ತು ನಮಗ. ಮುಂಜಾನೆ ಹೇಳ್ತಾರೆ, ಏನ್ ಕನಸು ಬಿದ್ದಿತ್ತು? ಮನಗಂಡ ಒಟ್ಟ ಕುಟ್ರಿ ಗಂಟ್ಲೆ ರೊಕ್ಕ ಬಿದ್ದಿದ್ದು. ತಗೋ, ಕನಸಿನಾಗೂ ರೊಕ್ಕನ ಎನಿಸೋದು, ಎದ್ದು ಕುಳ್ಳೆನು ರೊಕ್ಕನ ಎನಿಸೋದು. ಎದ್ದು ಕುಳ್ಳೆ ನೋಡ್ತಾನ ₹1 ರೂಪಾಯಿನೂ ಇರಂಗಿಲ್ಲ. ಮತ್ತೆ ಕನಸಿನಾಗೇನು ಎಚ್ಚರದಾಗಿದ್ದು ಅಂದ್ರೆ ಇಲ್ಲಿ ಯಾಕೆ ಬಡ್ರು ಇರ್ತಿದ್ರು, ಎಲ್ಲರೂ ಸಾವುಕಾರ ಇರ್ತಿದ್ರು. ಹಂಗ ಬರಂಗಿಲ್ಲವು. ಕನಸಿನಾಗ ಒಬ್ಬೊಬ್ರು ನೋಡ್ಬೇಕು, ನಿನ್ನೆ ಬೇಟದ ಕುಲ ಕಕ್ಕ ನಿನ್ನೆ ನನ್ನ ಕನಸಿನಾಗ ಸತ್ತಂಗಾಗಿತ್ತು ನೋಡಪ್ಪ. ಮತ್ತೆ ಹೆಂಡತಿ ಮುಂದೆ ಎದ್ದು ಕೂತ್ಕೊಳ್ಳೆ, ಯಾಕ ತಡ ಮಾಡಿದ ಕುಲ, ಇವು ಸತ್ತಂಗಾಗಿತ್ತು, ಮಣ್ಣು ಕೊಡಕ್ ಹೋಗಿದ್ ನೋಡ್ದ ಅವ್ನು ಕನಸಿನಾಗ. ಒಟ್ಟ ಕನಸಿನಾಗೂ ಮಣ್ಣು ಕೊಡುದನ, ಎಚ್ಚರದಾಗನು ಮಣ್ಣು ಕೊಡುದನ. ನೋಡ್ರಿ, ಬದುಕ ಎಚ್ಚರದಾಗ ನಾವೇನು ಮಾಡ್ತೀವಲ್ಲ, ಕನಸಿನಾಗೂ ಅದ ಬರ್ತದೆ ತಾಯಂದಿರ. ಅದಕ್ಕ ಈಗ ಮುಂಜಾನೆ ಎದ್ದು ಸಾಯಂಕಾಲ ಹೋಗಿ ಪ್ರಸಾದ ಮಾಡಿ ಹಾಸಿಗೆ ಕುಂತ ಒಂದು 5 ಸಾರಿ ಧ್ಯಾನ ಮಾಡ್ರಿ ಪರಮಾತ್ಮನ್. ಮಾಡ್ತೀರಿ? ಮತ್ತು ನೀವು ಹೂ ಅಂದ್ರೆ ಹೋಗಿ ಬಿಟ್ರೆ ನಾವು ಕೇಳವಲ್ರಿ. ಮಾತು ಧ್ಯಾನ ಮಾಡಬೇಕು. ಯಾಕೆ ಕೊಟ್ಟಾನ್ರಿ ಅವ್ ನಿಮ್ಗ, ಏನು ಪುಗ್ಸಟ್ಟಿ ಹೇಳ್ತೀನ ನಾ ನಿಮ್ಗ? ಎಲ್ಲ ಅವಂದದ, ಅವನ್ ಧ್ಯಾನ ಮಾಡಕ್ ಏನ್ ಮಾಡ್ತೀರಿ? ಏನಾಗ್ತದ ನಿಮ್ಗ? ಯಾರಿಗಾರ ನಿಮ್ ಮನ್ಯಾಗ ಖಾರ ಆಗಿತ್ತಂದ್ರ ಖಾರ ಕೊಡ್ತಿರಲ್ಲ, ಮಸಾಲೆ ಖಾರ ಕೊಡ್ತಿರಲ್ಲ. ಈ ಹಸಿ ಖಾರ ಕೆಂಪು ಖಾರ ಅಲ್ರಿ, ಮಸಾಲೆ ಖಾರ. ಆ ಮಸಾಲೆ ಖಾರ ಅಕಸ್ಮಾತ್ ಆಗಿತ್ತು ಅಂದ್ರೆ ಸಟ್ನ ಕುಟ್ಟಕ್ ಆಗಂಗಿಲ್ಲ ನೋಡ್ರಿ. ಅದನ್ನ ಮೆಣಸಿನಕಾಯಿ ತರಬೇಕು, ಹುರಿಬೇಕು, ಉಳ್ಳಾಗಡ್ಡೆ, ಅದ ಇದು ಭಾಳ ಗದ್ದಲದ. ಅದು ಖಾರ ಆಗಿತ್ತು ಅಂದ್ರ
ಮಗ್ಗಲ ಮನೆ ಅವ್ರ ಹತ್ತಕ್ಕೆ ಹೋಗ್ತೀರಿ, ಹೋಗಿ ಯವ್ವ ಒಂದು ಬಾಟ್ಲ ಖಾರ ಆಗ್ಯದ ಕುಟ್ಟಾನ ಕೊಡ್ತೀನಿ ಕೊಡಂತ ತಗೊಂಡು ಬರ್ತೀರಿ, ತರ್ತೀರಿ? ಆಕಿ ಒಂದು ಬಟ್ಲ ಖಾರ ತರ್ತಾಳೆ. ಖಾರ ತಗೊಂಡು ಬಂದು ನೀ ಮುಗಿಸ್ಕೊಂಡು ಮತ್ತೇನಪ್ಪಾ ಅಂದ್ರೆ ನೀ ಖಾರ ಕುಟ್ಟಿದಾಗ ನೀ ಖಾರ ಕುಟ್ಟಿ ನಿನ್ನ ಭರಣಿಗೆ ಹಾಕೋಕಿತ ಮೊದಲು ಯಾರ್ದು ತಂದದಿಲ್ಲ ಅವ್ರ ಬಟ್ಟಲಕ್ಕೆ ಹಾಕಿ ಅವ್ರದ್ದು ಓದ್ ಕೊಟ್ಟು ಬರ್ತಿರ್ಲಿ ಅವ್ರು ಮೊದಲು ಹೋಗಿ ಕೊಟ್ಟು ಬರ್ತಿ. ಅಂದ್ರ ಬರೇ ಒಬ್ಬರಲ್ಲಿ ಒಂದು ಬಟ್ಲ ಖಾರ ತಂದದ್ದು ನೀ ಇಟ್ಕೊಳಂಗಿಲ್ಲ, ವಾಪಸ್ ಕೊಟ್ಟು ಬರ್ತಿ. ಸಾಯುತಕ ಪರಮಾತ್ಮನ್ ಧ್ಯಾನ ಮಾಡಿದ್ರೆ ಅವ ಪುಗುಶೆಟ್ಟಿ ನಿನಗೆ ನಾಮಸ್ಮರಣೆ ತಗೋತಾನ, ಅದರ 10 ಪಟ್ಟು ನೀ ಬೇಡಿದ್ದು ಕೊಡ್ತಾನ ತಾಯಿ. ಅವ ನೀ ಏನ್ ಬೇಡ್ತಿ ಅದರ 10 ಪಟ್ಟು ಕೊಡ್ತಾನ ಪರಮಾತ್ಮ. ಅದಕ್ಕನೇ ಅವನು ಎಂದೂ ಮರಿಬೇಡ. ಪರಮಾತ್ಮನನ್ನ ಮರೆತು ಯಾರು ಬದುಕ್ಯಾರಲ್ಲ ಅವ್ರು ಬದುಕಿದಂಗಲ್ಲ. ಪ್ರತಿನಿತ್ಯ ಸಾಯಂಕಾಲ ಮಲ್ಕೊಳ್ಳುವಾಗ ಒಂದಿಟ್ಟು ನಾಮಸ್ಮರಣೆ ಮಾಡಿ ಮಲ್ಕೋರಿ. ನಂತರ ಮುಂಜಾನೆ ಹೇಳ್ತೀರಲ್ಲ, ಮುಂಜಾನೆ ಯಾರು 6 ಗಂಟೆಗೆ, ಯಾರು 5 ಗಂಟೆಗೆ, ಯಾರು 4 ಗಂಟೆಗೆ, ಯಾರು 8, 9ಕ್ಕೆ. ಆ ಕಂಪ್ನಿನೂ ಅದ ರೀ. ನಮ್ಮ ಹಳಿ ಆಯ್ಗಳು 4ಕ್ಕೆ ಹೇಳ್ತಿದ್ರು ಅವ್ರು. ಒಟ್ಟು ಬಾಂಡೆ ಸಪ್ಳ ಮಾಡ್ಕೊತ ಕಡಲ್ ಒಟ್ಟು ಅಡಿಗೆ ಮನ್ಯಾಗ 4-5 ಗಂಟೆಗೆ ಹೇಳ್ತಿದ್ರು ಅವರು. ಈಗಿನವ್ರು ಹಂಗಿಲ್ರಿ, 7-8 ತಕ್ಕ ಹಂಗ ಟೈಮ್ ಆಗ್ಯದ ಹೇಳ್ರಿ, ಹೇಳ್ತಾನೆ ಅವು ಅನ್ಕೋತ ಅಲ್ಲೇ ಮಕ್ಕೋತಾರ ನಮ್ಮ ತಾಯಿ. ಈಗಿನವ್ರು ನಶಕನಾಗ ಯಾರು 4ಕ್ಕೆ 5ಕ್ಕೆ ಹೇಳ್ತೀರಿ. ಎದ್ದು ಕೂಡಲೇ ಹಾಸಿಗೆಂದ ಎದ್ದು ಕೂಡಲೇ ಮತ್ತೆ ಎದ್ದು ಕುಂಡಿರ್ತಿರಲ್ಲ, ಹಾಸಿಗೆಂದ ಎದ್ದು ಕುಂಡಿರ್ತಿರಲ್ಲ, ಎದ್ದು ಕುತ್ತಾಗ ಮನಿ ಕೆಲಸಕ್ಕೆ ಎದ್ದು ಹೋಗಕ್ಕಿಂತ ಮೊದಲು ಹಾಸಿಗೆಯಾಗ ಏನು ಕುಂತಿರ್ತೀರಲ್ಲ, ಕುಂತಾಗ ಆಗ ಮತ್ತೆ ಚಪ್ಪಗಾಲ್ ಹಾಕಿ ಒಂದು 5 ನಿಮಿಷ, ಹೇ ಪರಮಾತ್ಮ, ಹೇ ಶುದ್ಧಾರೂಢ, ಹೇ ಸದ್ಗುರುನಾಥ, ನಿನ್ನ ದಯದಿಂದ ಇವತ್ತು ಕಣ್ಣು ತೆರೆದನಿಪ್ಪ. ನಾನು ಮಲ್ಕೊಂಡೇ ಬಿಟ್ಟು ಅಲ್ಲೇ ಪ್ರಾಣ ಹೋಗಿತ್ತಂದ್ರೆ ಯಾರು ನಾನು ಕೇಳ್ತಿದ್ರು ಪರಮಾತ್ಮ? ಏನೋ ನಿನ್ನ ಕೃಪೆಯಿಂದ ನಾನು ಎದ್ದಿದ್ದೇನೆ, ನಿನ್ನ ಆಶೀರ್ವಾದ ಐತಂತ ತಿಳ್ಕೊಂಡು ಮಕ್ಕೊಂಡು ಅವನು ಎಬ್ಬಿಸದಿ ಪರಮಾತ್ಮ. ಇವತ್ತ ನಾ ಎದ್ದ ನಂತರ ನನ್ನ ಕಡೆಯಿಂದ ಯಾರಿಗೂ ನೋವಾಗಲಾರ್ದಂಗ ಮಾಡಪ್ಪ ಪರಮಾತ್ಮ. ನನ್ನ ಕಡೆಯಿಂದ ಪಾಪ ಮಾಡಿಸಬೇಡಪ್ಪ. ಇವತ್ತ ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತದ ಅಷ್ಟು ಪುಣ್ಯ ಮಾಡಿಸು ಪರಮಾತ್ಮ ಅಂತ ತಿಳ್ಕೊಂಡು ಒಂದು 5 ಸಾರಿ ನೆನೆಸಿ ನಿಮ್ಮ ಕೆಲಸಕ್ಕೆ ಹೋಗ್ರಿ. ನೀವು ಕೈ ಹಾಕಿದ ಕೆಲಸ 100ಕ್ಕೆ 100 ಸಕ್ಸಸ್ ಆಗ್ತದ, ಅದು ಯಶಸ್ಸು ಆಗ್ತದ, ಅದರಿಂದ ದೊಡ್ಡ ಲಾಭ ಆಗ್ತದ. ದಿವಸ ಹಿಂಗೆ ಮಾಡಿದ್ರಿ ಅಂತಂದ್ರೆ ದಿವಸ ನಾಮಸ್ಮರಣೆ ಈ ಟೈಮ್ ಕರ ಮಾಡ್ರಿ. ನೀವು ನಾಳಿಂದ ಅಥವಾ ಇವತ್ತಿನಿಂದನೇ ಚಾಲೂ ಮಾಡ್ತೀರಿ? ನಾನು ಮರ್ಲೆ ಒಬ್ರು ಈ ಪುರಾಣ ಬಿಟ್ಟುಕೊಳ್ಳೆ ನೀವು ಹೋಗೋಬೇಕ, ಮನೆಗೆ ಹೋಗಿ ಹಾಸಿಗೆ ಕೂತ್ ಒಂದು 5 ಸರಿ ಧ್ಯಾನ ಮಾಡೇ ಮಲ್ಕೋಬೇಕ್ರಿ. ಯಾಕಂದ್ರೆ ನೀವು ಅದನ್ನ ಮಾಡಿರಂದ್ರೆ ನಿಮ್ಮ ಮಕ್ಕಳ ಮಗ್ಗಲ್ದಾಗ ಮಕ್ಕೊಂಡಿರ್ತಾವಲ್ಲ, ಅವು ನೋಡ್ತಾವ, ನಮ್ಮವ್ವ ಯಾಕೋ ಕಣ್ಣು ಮುಚ್ಕೊಂಡು ಕೂತಾಳ, ಯಪ್ಪ ಅಪ್ಪಗೆ ಹೇಳ್ತಾವ ಅಲ್ಲೇ ಮಕ್ಕೊಂಡಿರ್ತಾಳ, ಯಪ್ಪ ಅವ್ವ ಕಣ್ಣು ಮುಚ್ಕೊಂಡು ಕೂತಾಳ, ಯಪ್ಪ ಅವ್ವ ಕಣ್ಣು ಮುಚ್ಕೊಂಡು ಅವ್ನು ಸ್ವಾಮಿ ಬಂದಂತ ಯಾವ ಬಂದ್ ಅವ್ರು ಅಂತವ್ರಿ, ಅವು ಗಂಡ್ಮಕ್ಳು ಅವ್ ಯಾವ ಸ್ವಾಮಿ ಬಂದನಂತ ಏನೋ ಧ್ಯಾನ ಮಾಡಿದ ಅದಕ್ಕೆ ಕೂತಾಳದ, ಅವ್ ತಾವು ಮಾಡಂಗಿಲ್ರಿ ಗಂಡ್ಮಕ್ಳು. ಈಶ್ವರಿ ಹೇಳುತ್ತಾಳೆ, ಮಗ ಆಗುವುದಾದರೆ ಆಗು, ಶ್ರೀಕೃಷ್ಣ ಪರಮಾತ್ಮನೇನಾಗು ಅಂತ ಆಗ್ಬೇಕು. ಸಾಧನೆ ಮಾಡ್ಬೇಕು, ಸಿದ್ಧಿಯ ಕಡೆಗೆ ಮುಖ ಮಾಡ್ಬೇಕು. ಈ ಜಗತ್ತೇ ನಮ್ಮನ್ನು ನೋಡಿ ಹೌದು ಅನ್ಬೇಕು, ಈ ಜಗತ್ತ ನಮ್ಮನ್ನು ನೋಡಿ ಕೈ ಮುಗಿಬೇಕು. ಹಾಗೆ ಮಕ್ಕಳ ಬದುಕಿನಲ್ಲಿ ತಂದೆ ತಾಯಿಗಳು ಸ್ಫೂರ್ತಿಯಾಗಿ ಸಾಧನೆ ಮಾಡುವಂತ ಹೇಳ್ಬೇಕು. ತಾಯಿ ಭುವನೇಶ್ವರಿ ಹೇಳಿದ ಹಾಗೆ, ತಾಯಿ ಹೇಳಿದ ಹಾಗೆ ಒಂದು ದಿನ ಛತ್ರಪತಿ ಶಿವಾಜಿ ಮಹಾರಾಜ್, ಸುಮ್ಮನೆ ನೀವು ಘಟನೆಯನ್ನು ಕೇಳಿರ್ತೀರಿ, ಸುಮ್ಮನೆ ಮೆಲ್ಕ್ ಹಾಕ್ತೇನೆ ನಿಮಗೆ. ಛತ್ರಪತಿ ಶಿವಾಜಿ ಮಹಾರಾಜ್ ಬಾಲ್ಯದಲ್ಲಿರಬೇಕಾದ್ರೆ ಒಂದು ದಿನ ತನ್ನ ರಾಜ್ಯದ ಬೀದಿಯಲ್ಲಿ ಹೋಗುತ್ತಿರಬೇಕಾದ್ರೆ ಓರ್ವ ಬಡವ ಅಳತಾ ಶಿವಾಜಿ ಮಹಾರಾಜನ ಎದುರಿಗೆ ಬರ್ತಾನೆ. ಆ ಸಣ್ಣ ಕೂಸು ಶಿವಾಜಿ ಮಹಾರಾಜ ಆತನಿಗೆ ಕೇಳುತ್ತದೆ, ಅಪ್ಪ ಯಾಕೆ ಅಳ್ತಾ ಇದ್ದೀಯಾ, ಏನಾಯ್ತು? ಆಗ ಆ ಬಡವ ಹೇಳುತ್ತಾನೆ, ಮಹಾರಾಜ್ ಯಾಕೆ ಅಳತಾ ಇದ್ದೀನಿ ಅಂತ ನೀವೇನು ಪ್ರಶ್ನೆ ಮಾಡಕತ್ತೀರಲ್ಲ, ಯಾಕ ನಾ ಅಳಾಕತ್ತೀನಿ ಅಂತಂದ್ರ ಒಬ್ಬ ಸಾಹುಕಾರನ ಮನೆಗೆ ಹೋಗಿದ್ದೆ, ಸಾಲ ಕೊಡು ಅಂತ ತಿಳ್ಕೊಂಡು ಕೇಳಿದೆ. ಸಾಹುಕಾರ ಅಂದ, ನನ್ನ ಹತ್ರ ಸಾಲ ಈಗ ಸಿಗೋದಿಲ್ಲ, ನೀ ಹೋಗು ಅಂದ. ಯಾಕೆ ಅಳಾಕತ್ತೀನಿ ಅಂದ್ರ, ಇನ್ನು 2-3 ದಿನ ಬಿಟ್ರೆ ನನ್ನ ಮಗಳ ಮದುವೆ ಇದೆ, ಮಗಳ ಮದುವೆ ಮಾಡಬೇಕು ಅಂದ್ರೆ ನನ್ನ ಹತ್ರ ಹಣ ಇಲ್ಲ. ಹಾಗಾಗಿ ಆ ದುಃಖದಿಂದ
ಹಣ ಇರದೇ ಇರುವ ಕಾರಣಕ್ಕಾಗಿ ಮಗಳ ಮದುವೆ ಹೇಗೆ ಮಾಡ್ಲಿ ಅನ್ನುವಂತಹ ವಿಚಾರವನ್ನು ಪಟ್ಟು ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂತಂದಾಗ ಸಣ್ಣ ಕೂಸು ಸ್ವಾಮಿ, ಸಣ್ಣ ಕೂಸು ಛತ್ರಪತಿ ಶಿವಾಜಿ ಮಹಾರಾಜ್ ಹೇಳ್ತಾನೆ, ಅಣ್ಣ ಅಣ್ಣ ನೀನ್ ಅಳ್ಬೇಡ ಅಂತ ತಿಳ್ಕೊಂಡು ಹೇಳಿ ತನ್ನ ಎಡಗೈಯಲ್ಲಿರುವ ಬಂಗಾರದ ಖಡ್ಗವನ್ನ ತೆಗೆದು ಆ ಬಡವನಿಗೆ ಕೊಡ್ತಾನೆ. ಅಪ್ಪ ಇದನ್ನು ತಗೋ, ಇದನ್ನು ಮಾರಿ ನಿನ್ನ ಮಗಳ ಮದುವೆ ಮಾಡು ಅಂತ ತಿಳ್ಕೊಂಡು ಹೇಳಿ ಛತ್ರಪತಿ ಶಿವಾಜಿ ಮಹಾರಾಜ್ 8 ವರ್ಷದ ಬಾಲಕನಿದ್ದಾಗ ಇನ್ನೊಬ್ಬರಿಗೆ ಕೊಡ್ತಾನೆ. ಆ ಬಂಗಾರದ ಖಡ್ಗವನ್ನ ಕೊಟ್ಟು ಮನೆಗೆ ಬರ್ತಾನೆ. ಮನೆಗೆ ಬಂದಂತಹ ಸಂದರ್ಭದಲ್ಲಿ ತಾಯಿ ನೋಡ್ಬಿಟ್ರೆ ಬೈದಾಳು ಅಂತ ತಿಳ್ಕೊಂಡು ಹೇಳಿ, ತಾಯಿ ಅದನ್ನ ನೋಡಿದ್ರೆ ನನ್ನನ್ನು ಬಡಗಿಡ್ದಾಳು ಅಂತ ತಿಳ್ಕೊಂಡು ಹೇಳಿ ಆ ಕೂಸು ಕೈ ಮುಚ್ಕೊಳ್ಳೋಕೆ ಪ್ರಯತ್ನ ಮಾಡ್ತದೆ. ತಾಯಿಗೆ ಕೈಯನ್ನ ತೋರಿಸಬಾರ್ದು ಅಂತ ತಾಯಿ ಹೇಗಾಗ್ಲೇ ಆ ಕೈಯನ್ನ ಗಮನಿಸ್ತಾಳೆ. ಕೈಯನ್ನ ಗಮನಿಸಿದ ತಾಯಿ ಕೇಳ್ತಾಳೆ ಶಿವಾಜಿಗೆ, ಮಗ ಎಡಗೈಯಲ್ಲಿರುವ ಬಂಗಾರದ ಖಡ್ಗ ಎಲ್ಲಿ ಹೋಯಿತು ಅಂತ ಕೇಳ್ತಾಳೆ ತಾಯಿ. ಆಗ ಶಿವಾಜಿ ಮಹಾರಾಜ್ ಹೇಳ್ತಾನೆ, ಅವ್ವ ರಾಜಬೀದಿ ಒಳಗೆ ಹೋಗ್ತಾ ಇದ್ದೆ. ರಾಜಬೀದಿ ಒಳಗೆ ಹೋಗಬೇಕಾದ್ರೆ ಓರ್ವ ಬಡವ ಕಣ್ಣಲ್ಲಿ ಕಣ್ಣೀರನ್ನು ಹಾಕ್ತಾ ಇದ್ದ. ಯಾಕೆ ಅಂತ ನಾನು ಕೇಳಿದೆ. ಮಗಳ ಮದುವೆಯನ್ನು ಮಾಡುವುದಕ್ಕಾಗಿ ನನ್ನ ಹತ್ರ ಹಣ ಇಲ್ಲ, ಯಾರು ಸಾಲ ಕೊಡ್ತಾ ಇಲ್ಲ ಅಂತ ತಿಳ್ಕೊಂಡು ಅಳ್ತಾ ಇದ್ದ. ಅವ್ವ ಅದಕ್ಕಾಗಿ ನನ್ನ ಒಂದು ಎಡಗೈಯ ಬಂಗಾರದ ಖಡ್ಗವನ್ನ ಆತನಿಗೆ ನಾನು ಕೊಟ್ಟು ಬಂದೆ ಅಂತ ಹೇಳಿದ ತಕ್ಷಣನೇ ತಾಯಿಗೆ ಎಲ್ಲಿತ್ತೋ ಸಿಟ್ಟು ನನಗೆ ಗೊತ್ತಿಲ್ಲ, ಛತ್ರಪತಿ ಶಿವಾಜಿ ಮಹಾರಾಜನ ಕೆನ್ನಿಗೆ ಒಂದು ಜಾಡಿಸಿ ಕಪಾಳಕ್ಕೆ ಹೊಡೆದೇ ಬಿಟ್ಲು. ಕೆನ್ನೆಯನ್ನು ಹಿಡಿದ ಮಗ, ಅವ್ವ ಯಾಕೆ ಹೊಡೆದೆ? ಯಾರಾದ್ರೂ ಕಷ್ಟದಲ್ಲಿದ್ರೆ ಸಹಾಯ ಮಾಡುವಂತ ನೀನೇ ಹೇಳಿದ್ದೀಯಾ, ಯಾರಾದ್ರೂ ನೋವಿನಲ್ಲಿ ಇದ್ರೆ ಸಹಾಯ ಮಾಡುವಂತ ನೀನೇ ಹೇಳಿದ್ದೀಯಾ, ಯಾರಾದ್ರೂ ಹಸಿವಿನಿಂದ ಕುಳಿತುಕೊಂಡ್ರೆ ಒಂದು ತುತ್ತು ಅನ್ನ ಕೊಡುವಂತ ನೀನೇ ಹೇಳಿ, ಈಗ ನೀ ಯಾಕೆ ಹೊಡೆದಿ ಅಂತ ಕೇಳಿದಾಗ ಛತ್ರಪತಿ ಶಿವಾಜಿ ಮಹಾರಾಜನ ತಾಯಿ ಹೇಳ್ತಾಳೆ, ಮಗ ನಿನಗ ನಾ ಎದಕ್ಕೆ ಹೊಡೆದೆ ಅಂತಂದ್ರ ಹೋಗಿ ಆ ಬಡವಗ ಒಂದೇ ಕೈಯನ್ನ ಕಡಗ ಕೊಟ್ಟು ಬಂದಿಯಲ್ಲ, ಈ ಕೈಯನ್ನ ಕಡಗ ಕೊಟ್ಟು ಬರಕ್ಕೆ ಏನಾಗಿತ್ತು ಅಂತ ಹೊಡೆದೇನಿ ಅಂತ ತಾಯಿ ಮಗನಿಗೆ ಹೇಳ್ತಾಳೆ. ಅಂದ್ರೆ ಸ್ವಾಮಿ